ಹಲೋ ಎವ್ರಿವನ್. 12ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ತ್ರಿಭುಜ ಎಸಿಬಿ ಸಮರೂಪಿ ತ್ರಿಭುಜ ಎಪಿಕ್ಯೂ. ನೋಡಿ, ತ್ರಿಭುಜ ಎಸಿಬಿ ಅಲ್ವಾ? ಸೊ ಇಲ್ಲಿ ನೋಡಿ, ತ್ರಿಭುಜ ನೋಡಿ, ಇಲ್ಲಿ ತ್ರಿಭುಜ ಎಸಿಬಿ ಸಮರೂಪಿ ತ್ರಿಭುಜ ಎಪಿಕ್ಯೂ ಇದೆ. ಇಲ್ಲಿ ಎ ಬಿ ಎಷ್ಟಿದೆ? 6 ಸೆಂಟಿಮೀಟರ್ ಇದೆ. ಎ ಬಿ ಎಷ್ಟಿದೆ? 6 ಸೆಂಟಿಮೀಟರ್ ಇದೆ. ಸೊ ಅದೇ ರೀತಿ ಬಿ ಸಿ ಎಷ್ಟಿದೆ? 8 ಸೆಂಟಿಮೀಟರ್ ಇದೆ. ಸೊ ಹಾಗೆ ಪಿ ಕ್ಯೂ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ಆದರೆ ಎ ಕ್ಯೂ ಅನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಎ ಕ್ಯೂ ಮೊದಲನೇದಾಗಿ ಏನ್ ಮಾಡ್ಬೇಕು? ಇವುಗಳು ಸಮರೂಪಿ ತ್ರಿಭುಜಗಳು ಅಲ್ವಾ? ಸೊ ಏನಾಗಿದೆ ಇಲ್ಲಿ? ಬಿ ಏನಾಗಿದೆ? ಕ್ಯೂಗೆ ಅನುರೂಪ ಕೋನ, ಯಾಕಂದ್ರೆ ಇವುಗಳು ಪರ್ಯಾಯ ಕೋನಗಳಲ್ವಾ? ಸೊ ಇವುಗಳು ಪಿ ಮತ್ತು ಕ್ಯೂಗಳು ಏನಾಗಿರುತ್ತೆ? ಸಮವಾಗಿರುತ್ತೆ. ಅದೇ ರೀತಿ ಸಿ ಮತ್ತು ಪಿ ಇವುಗಳು ಕೂಡ ಪರ್ಯಾಯ ಕೋನಗಳು ಅಲ್ವಾ? ಸೊ ಸಿ ಈಕ್ವಲ್ ಟು ಕೋನ ಸಿ ಈಕ್ವಲ್ ಟು ಕೋನ ಪಿ ಆಗುತ್ತೆ. ಸೊ ಅದೇ ರೀತಿ ಎ ನೋಡಿ, ಎ ಏನಾಗಿದೆ? ಶೃಂಗಾಭಿಮುಖ ಕೋನ ಅಲ್ವಾ? ಸೊ ಹಾಗಾದ್ರೆ ಇವುಗಳು ಸಮರೂಪಿ ತ್ರಿಭುಜಗಳು. ಸೊ ಇವುಗಳ ಅನುಪಾತಗಳನ್ನ ನೋಡಿ, ಏನಾಗುತ್ತೆ? ಬಿ ಸಿ ಬಾಗಿಲೆ ಬಿ ಕ್ಯೂ ಅನುಪಾತಗಳನ್ನ ಬರ್ಕೊಳ್ಳೋಣ. ಬಿ ಸಿ ಬಾಗಿಲೆ ಪಿ ಕ್ಯೂ ಬರಬ್ಬರಿ ಪಿ ಎ ಅಥವಾ ಎ ಬಿ ಬಾಗಿಲೆ ಎ ಕ್ಯೂ ಬರಬ್ಬರಿ ಪಿ ಎ ಬಾಗಿಲೆ ಎ ಸಿ ಆಗತ್ತೆ ಅಲ್ವಾ? ಸೊ ಬಿ ಸಿ ಬಾಗಿಲೆ ಪಿ ಕ್ಯೂ, ಬಿ ಎ ಬಾಗಿಲೆ ಎ ಕ್ಯೂ ಬರಬ್ಬರಿ ಪಿ ಎ ಬಾಗಿಲೆ ಎ ಸಿ ಆಗತ್ತೆ. ಸೊ ಇಲ್ಲಿ ನೋಡಿ, ಪಿ ಸಿ ಎಷ್ಟಿದೆ? 8 ಇದೆ. ಬಾಗಿಲೆ ಪಿ ಕ್ಯೂ ಎಷ್ಟಿದೆ? 4 ಇದೆ. ಬರಬ್ಬರಿ ಬಿ ಎ ಎಷ್ಟಿದೆ? ಬಿ ಎ ಅಲ್ವಾ? ಸೊ ಬಿ ಎ ಎಷ್ಟಿದೆ? 6 ಸೆಂಟಿಮೀಟರ್. ಸೊ ಎ ಕ್ಯೂ ಅನ್ನ ನಾವು ಕಂಡುಹಿಡಿಬೇಕಾಗಿರೋದು ಅಲ್ವಾ? ಸೊ ಏನಾಗತ್ತೆ ಇದು? ಎ ಕ್ಯೂ ಬರಬ್ಬರಿ 6 × 4 ಬಾಗಿಲೆ 8 ಆಗತ್ತೆ ಅಲ್ವಾ? ಸೊ ಇದೇನಾಯ್ತು? 2 4 8 2 3 6 4 1 4 1 ಅಲ್ವಾ? ಸೊ ಹಾಗಾದ್ರೆ ಏನಾಯ್ತು? ಇಲ್ಲಿ ಎ ಕ್ಯೂ ಎಷ್ಟು ಬರ್ತಾ ಇದೆ? ನಮ್ಗೆ 3 ಸೆಂಟಿಮೀಟರ್ ಬರ್ತಾ ಇದೆ. ಹಾಗಾದ್ರೆ ಈ ಒಂದು 12ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಗಿದೆ. ಸಿ ಏನ್ ಹೇಳುತ್ತೆ? 3 ಸೆಂಟಿಮೀಟರ್.